ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ನಿನ್ ಮಗಳೇ ಏನಂತ ವಿಡಿಯೋ ಮಾಡು ಅಂತ ಸೊ ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಪುಟಾಣಿದು ನಾಮಕರಣ ವ್ಲಾಗ್ ಆಗಿರುತ್ತೆ. ಸೊ ಕಂಪ್ಲೀಟ್ ವ್ಲಾಗ್ನ ತೋರಿಸ್ತೀನಿ, ಪ್ರಿಪ್ರೇಷನ್ ಆ್ಯಂಡ್ ನಾಮಕರಣದ ದಿನ ಏನೆಲ್ಲ ಆಯಿತು ಅನ್ನೋದನ್ನು. ಸೊ ಕಂಪ್ಲೀಟ್ ವ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಬರ್ತಾಯಿದ್ದಾರೆ ಮನೆಗೆ, ನೆಂಟರೆಲ್ಲ. ಆ್ಯಂಡ್ ನನ್ನ ಅಕ್ಕನ ಮಗಳು, ಅವಳಿಗೂ ಕೂಡ ನನಗೆ 1 ಮಂತ್ ಡಿಫ್ರೆನ್ಸಲ್ಲಿ ಡೆಲಿವರಿ ಆಗಿದೆ. ಎಲ್ಲರೂ ಅದು ಇದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಆ್ಯಂಡ್ ಇವನು ನಾನು ನೋಡ್ತಾ ಇದ್ದೀವಿ. ಯಾರಾದರೂ ಹುಡುಗಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿರಿ ನನಗೆ. ಬಾಡಿ ಎಷ್ಟಾಯ್ತಿದ್ಯೋ ನೀನು? ಓಹೋ ಏ ಇಲ್ಲ, ಇವನಿಗೊಬ್ಬನು ಹುಡುಗಿನ ನೋಡ್ತಾ ಇದ್ದೀವಿ. ಚಪ್ರ ఏమైనా చెప్పు ఒకటి. ಆ್ಯಂಡ್ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಪಾಪುಗೆ ಇನ್ನೂ ಬಟ್ಟೆ ತಂದಿರಲಿಲ್ಲ. ಸೊ ಬಟ್ಟೆ ತರೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀವಿ. ಆದರೆ ನೀನು ತೊಳಿತೀಯಾ? ಹಾಂ ಕೊಡು. ಏನು ತಗೋಬೇಕಂತೆ ಹಾಂ ತರ್ತೀನಿ. ಎಲ್ಲಿಕ್ಕಿದೆ ಕಾಸು? ಸೊ ಅಮ್ಮನ ಹತ್ರ ಕಾಸು ಎಲ್ಲಿಟ್ಟಿದ್ದಾರೆ ಅಂತ ಕೇಳಿಕೊಂಡು ತೊಗೊಂಡು ನಾನು ಆನೆಕಲ್ ಕಡೆಗೆ ಹೊರಟೆ. ಆ್ಯಂಡ್ ನಮ್ಮ ಪುಟಾಣಿ ನೋಡಿ ಅವ್ರ ಚಿಕ್ಕಿ ಹತ್ರ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೊ ಅವನು ಆರಾಮಾಗಿ ಆಟ ಆಡ್ಕೊಂಡಿದ್ದ ನಾವು ಬರೋವರೆಗೂ. ಹಾಗಾಗಿ ನಾನು ಹೊರಟೆ. ಆ್ಯಂಡ್ ಪಾಪುಗೆ ಬಟ್ಟೆ ಎಲ್ಲ ತರಬೇಕಾಗಿದ್ದು. ಸೊ ನಾನೇ ಹೋಗಿದ್ದೆ. ಇನ್ನೊಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು ಮನೆಗೆ, ಎಲ್ಲ ತೊಗೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ನಾನು, ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ ಮತ್ತು ಭಾವ ಅವ್ರದ್ದೇ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇದು ರಕ್ಷಾಬಂಧನ್ಗೆ ಬರಲ್ಲ ಅವಾಗ ರಾತ್ರಿನ ಜಗಳ ಆಡೋರು ಅಕ್ಕನ ತಮ್ಮ ಇಬ್ರು ಸೇರ್ಕೊಂಡು ರಾಖಿ ಹಬ್ಬಕ್ಕೆ ಏನು ಕೊಡಿದ್ರೆ ನಂಗೆ ಕೊಡ್ಸಲ್ಲ ಹೋಗಿಲ್ಲ ಅಂತೀವಿ ನಾನು. ಮತ್ತೆ ನಿಮ್ಮ ಅಕ್ಕನಿಗೆ ಕೊಡ್ಸಲ್ಲ ಅಂದ್ರೆ ನಾವೆಲ್ಲ ಯಾವ ಲೆಕ್ಕ? ಇದೇ ನಿನ್ನ ಮಗ ಅಷ್ಟೇ. ಇವನು ಇವಾಗ ಬಂದವನೆ, ಇನ್ನು 10 ದಿನ ಬರ್ತೀನಿ ಅನ್ಕೊಂಡು ಹೋಗ್ತಾನೆ. ಇನ್ನು 10 ದಿನ ನಾವು ಕಾಯ್ಬೇಕಷ್ಟೇ. ಅವ್ನು ಇನ್ನೊಂದು 10 ವರ್ಷಕ್ಕೋ ನಿಮ್ಮ ಡ್ಯಾಡಿ ಅಲ್ಲೇ ಬರ್ತೀನಿ ಅಂತ ಹಾಲು ಅವ್ರಿಗೆ ಹಾಲು ಕೊಡ್ಬೇಕಲ್ಲ ಸಾಯಂಕಾಲ ಹೊತ್ತು. ಎಷ್ಟು ಬರ್ತದಲ್ಲ ಕರೆದ್ರೆ ಬರ್ತೈತೆ ಒಂದು 3-3.5 ಲೀಟ್ರು. ನಾವು ಫಸ್ಟ್ ಅವನು ಒಬ್ಬ ಇರ್ತಾನೆ, ಇಷ್ಟೇ ಬಕೆಟ್ ಹಿಂಗ ಅಂತಾನೆ, ಅವ್ನು 300 ರೂಪಾಯಿ ಕೊಡ್ಬೇಕು. ಅದೇನು 1 ಟೀ ಲೋಟದಲ್ಲಿ ಹಾಕಕ್ಕೆ 50 ರೂಪಾಯಿ ಅಂತೆ. ಆಮೇಲೆ ಇದ್ರಲ್ಲಿ ಹಾಕಕ್ಕೆ ಏನದು ಒಂದ್ಗೆ 100 ರೂಪಾಯಿ ಅಂತೆ. 1000 ರೂಪಾಯಿ ಕೊಡ್ಬೇಕು ಅವ್ರಿಗೆ, ಅದು ಫಿಕ್ಸೆಡ್. ಸೊ ರೀಸೆಂಟಾಗಿ ಅಮ್ಮ ರಾಮೇಶ್ವರಂಗೆ ಹೋಗಿದ್ರು, ಅಮ್ಮ ಅಪ್ಪ. ಸೊ ಅಲ್ಲಿ ತೀರ್ಥ ಏನೋ ಹಾಕಿಸ್ಕೊಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಆನೆಕಲ್ಗೆ ಬಂದ್ವಿ. ನೀವು ನೋಡಿರ್ತೀರ, ಇದು ಚೌಡೇಶ್ವರಮ್ಮ ಟೆಂಪಲ್ ಹತ್ರ ಇರೋ ರೋಡು. ಸೊ ಇಲ್ಲೇ ತೊಗೊಳೋಣ ಅಂತ ಬಂದ್ವಿ. ಬಟ್ ನಮಗೆ ಯಾವುದು ಅಷ್ಟು ಸೆಟ್ ಆಗಲಿಲ್ಲ ಅಲ್ಲಿ. ಮತ್ತೆ ಬೇರೆ ಕಡೆ ಹೋಗಿ ತೊಗೊಳೋಣ ಅಂತ ಅಂದ್ಕೊಂಡ್ವಿ. ನೋಡ್ತಿದ್ರಲ್ಲ, ಫಸ್ಟು ಈ ಶಾಪಿಗೆ ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ನಮಗೆ ಕಲರ್ಸು ಅವೈಲೇಬಲ್ ಇರಲಿಲ್ಲ. ಆ್ಯಂಡ್ ಕಲೆಕ್ಷನ್ಸ್ ಕೂಡ ಅಷ್ಟಿರಲಿಲ್ಲ. ಸೊ ನಾನು ಮೂಗ್ಬಟ್ಟು ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಯಾವುದೂ ಆಚಾರ್ಯ ಅಂಗಡಿ ತೆಗ್ದಿರಲಿಲ್ಲ. ಅದು ಸ್ವಲ್ಪ ಬೆಂಡ್ ಆಗಿಬಿಟ್ಟಿದೆ, ಅದನ್ನು ನಾನೇ ಓಪನ್ ಮಾಡೋಕ್ಕಾಗಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಇನ್ನೊಂದು ಶಾಪ್ ಕಡೆಗೆ ಹೊರಟ್ವಿ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಟೆಂಪಲ್ ಹತ್ರ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಸೊ ಇನ್ನೊಂದು ಶಾಪಿಗೆ ಬಂದ್ವಿ. ಆ್ಯಂಡ್ ಇಲ್ಲಿ ಕಲರ್ ಕೂಡ ನಮಗೆ ಇಷ್ಟ ಆಯಿತು ಸಿಕ್ಕಾಪಟ್ಟೆ ನೋಡಿದ ತಕ್ಷಣ. ಆ್ಯಂಡ್ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅಪ್ಪ ಇಲ್ಲಿ ಮಾರ್ನಿಂಗ್ ಬಂದಿದ್ದರು, ಇನ್ನೊಂದು ಬೇರೆ ಪೀಸ್ ನೋಡಿದರು. ಅದು ಸ್ವಲ್ಪ ಜಾಸ್ತಿ ಅಮೌಂಟ್ ಹೇಳಿದ್ರು ಅನ್ನಿಸ್ತು. ಬಟ್ ಈವ್ನಿಂಗ್ ಬಂದು ನೋಡೋಷ್ಟೊತ್ತಿಗೆ ಆ ಪೀಸ್ ಖಾಲಿಯಾಗಿತ್ತು. ಆ್ಯಂಡ್ ಇದು ಕೂಡ ನಮಗೆ ಓಕೆ ಅನ್ನಿಸ್ತು. ಪಾಪುಗೆ ಕಚ್ಚೆ ಪಂಚೆ ಹಾಕಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ದೊಡ್ಡಮ್ಮನ, ನಮ್ಮ ಅಕ್ಕನ ಪಾಪು ಕೂಡ ಇತ್ತಲ್ಲ, ಸೊ ಅವನಿಗೂ ಸೇರಿಸಿ ಇಬ್ರಿಗೂ ಒಂದೇ ಥರ ತೊಗೊಳೋಣ ಅಂತ ಹೇಳಿಬಿಟ್ಟು ತೊಗೊತಾ ಇದ್ದೀವಿ. ನನಗೇನು ಅನಿಸಿದ್ದು ಅಂತಂದರೆ, ಬೇಕಂದರೆ ನಾವು ದೊಡ್ಡವ್ರ ಬಟ್ಟೆನ ಚೌಕಾಸಿ ಮಾಡ್ಬೋದು ಆ್ಯಂಡ್ ಕಮ್ಮಿ ರೇಟದು ತೊಗೊಬೋದು. ಬಟ್ ಮಕ್ಕಳು ಬಟ್ಟೆ ಹಾಗಿರಲ್ಲ ಅಲ್ವಾ. ಇದು ರಾಮರಾಜ್ ತೊಗೊಂಡಿದ್ದು ನಾವು.
ಆಲ್ಮೋಸ್ಟ್ 900 ಬಿತ್ತು 2 ಬಟ್ಟೆಗೂ. ಆ್ಯಂಡ್ ನಮ್ಮ ಪುಟಾಣಿಗಳಿಬ್ಬರು ಇದನ್ನು ಹಾಕ್ಕೊಂಡು ಕ್ಯೂಟಾಗಿ ಕಾಣಿಸ್ತಾಯಿದ್ರು. ನಾನು ಆ ಪಿಕ್ಚರ್ಸ್ನ ನಿಮಗೆ ಆ್ಯಡ್ ಮಾಡ್ತೀನಿ ನಾಳೆ ವ್ಲಾಗಲ್ಲಿ, ಐ ಮೀನ್ ಫ್ಯೂಚರಲ್ಲಿ ಯಾವಾಗಾದರೂ ಅವ್ರ ಫೋಟೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸಪೋರ್ಟ್ ಮಾಡಬೇಕು ನೀವು ಮಾಡಿ. ಹಲೋ ನಮಸ್ಕಾರ. ಆ್ಯಂಡ್ ನಮ್ಮ ಮನೇಲಿ ನಾನು ನನ್ನ ಸಿಸ್ಟರ್ಸೇ ಹಿಂಗೆ ಆಡೋದು ಅನಿಸುತ್ತೆ. ಆ್ಯಂಡ್ ವ್ಲಾಗು ರೀಲ್ಸ್ ಅನ್ನೋದೆಲ್ಲ. ಸೊ ನಾನೇ ಫಸ್ಟ್ ಈ ಥರ ಮಾಡೋದ್ರಿಂದ ಎಲ್ರಿಗೂ ಹೊಸದು ಅನಿಸುತ್ತೆ. ಬಟ್ ಯಾರೂ ಬೇಡ ಅಂತ ಹೇಳಲಿಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಚಿಕ್ಕಿಯವ್ರು ಕೂಡ ಬಂದರು. ಸೊ ಅವ್ರನ್ನ ಕೂಡ ಕರ್ಕೊಂಡು ಪಿಕ್ ಮಾಡಿಕೊಂಡು ಕಾರ್ ಹತ್ರ ಬಂದ್ವಿ. ಈ ಮನುಷ್ಯ ಎಲ್ಲಾದ್ರೂ ಸಿಕ್ಕಿದ್ರೆ ಫೋನ್ ಮಾಡ್ಬಿಡ್ರಿ, ಫೋನ್ ಮಾಡಿ. ಈ ಮನುಷ್ಯ ಎಲ್ಲಾದ್ರೂ ಸಿಕ್ಕಿದ್ರೆ ಜ್ಞಾನಪ್ಪನ ಬೇಡ ಹಂಗೆ ಹಾಕು ಮುಗಿದ್ರೆ ನಮ್ ಚಿಕ್ಕಿ ಅಂತ ನೋಡಿ ಗೈಸ್, ಇವರು ನನ್ನ ಬೈತಾ ಇದ್ದಾರೆ. ನನ್ನ ಮಗು ಎಷ್ಟು ಒಳ್ಳೆಯವನಂತ ಅವ್ರು. ಹೊಡೆದಿತ್ತಾಳೆ ಗೈಸ್. ನೋಡಿ ಗೈಸ್, ಬೆಳಗ್ಗೆ ಬನ್ರಿ ಅಂದ್ರೆ ರಾತ್ರಿ ಬಂದ್ಬಿಟ್ಟು ನನ್ನೇ ಬೈತಾ ಇದ್ದಾರೆ ವಾಪಸ್. ಬೆಳಗ್ಗೆನೆ ಬರ್ತಾರೆ. ಇವರೇ ಗೈಸ್ ಬನ್ನೇರ್ಘಟ್ಟ ಪಾರ್ಕ್ ಅವರು. ನನ್ ಮಗ ಬಂದ್ರೆ ನಿಮ್ ಅಂಗಡಿ ಎಲ್ಲ ಒಂದೇ ದಿನಕ್ಕೆ ವ್ಯಾಪಾರ ಆಗೋಗ್ತೈತೆ ಗೈಸ್. ಧೂಳತ್ ಸಾಕ್ಬಿಟ್ಟಿರ್ತಾನಲ್ಲ, ಆಮೇಲೆ ಬಂದಿರೋದು. ಓ ನೀನು ಕಂಡೆ ಜೈಲಾಗೋಗಿತ್ತು ಅಂತ. ಅಲ್ಲ, ಒಬ್ಬನ್ ಸುಮ್ಮನೆ ಆದ್ರೆ ಇನ್ನೊಬ್ಬನ್ ಸಾಕ್ ಮಾಡ್ತಾನೆ. ಒಬ್ಬನ್ ಸಾಕ್ ಮಾಡಿದ್ರೆ ಇನ್ನೊಬ್ಬನ್ ಸುಮ್ಮನೆ. ಅದಕ್ಕೆ ಬಂದ್ಬಿಟ್ಟೆ ನಾನು ಏನಾದ್ರು ಮಾಡ್ಕೊ ಹೋಗ್ರಿ. ಅವ್ನ್ ಬಿಟ್ಟು ನಿನ್ಬಿಟ್ಟು ಅವನು ಅಂತ ಸಾಕು. ಅಥರ್ವ ಬಂದದ. ಮತ್ತೆ ಇವಳು ಯಾರು ಫೋನ್ ಎತ್ತಿದ್ರೆ ಅಥರ್ವ ಮಾತಾಡೋ ಅಂತ ಇದ್ಲು. ಅಥರ್ವ ತರ ವಾಯ್ಸ್ ಮನೋಜ್ ಮಾತಾಡಿದ್ ಕಾತಾಡು. ನಾನ್ ಕೇಳ್ತಾವಳೆ ಬಂದವನ ಮಮ್ಮಿ ಅಂತ. ಇಲ್ಲಲೇ ಅಂತದ್ದು. ಮಗ ಬರ್ಲಿಲ್ಲ, ಬರ್ತಂದ್ರೆ ಇನ್ನೊಂದ್ಸತಿ ಯಾವ ಬರೋದನು. ಎಲ್ಲಾರು ನೀವೆಲ್ಲ ಟೂರ್ ಹೋಗ್ತಿರಲ್ಲ, ಮಂತ್ರಾಲಯ ಕಳ್ಸ್ಬಿಡ್ರಿ, ಮತ್ತೆ ಎತ್ಕೊಂಡು ಹೋಗ್ಬಿಡ್ತೀರಿ. ನಾವ್ ನೋಡ್ಕೊತೀರಿ ಅಂದ್ರೂ ಕಳ್ಸಲ್ಲ ಅಂತ. ಯಾಕೆ ಮನು ಇರ್ತಾನಲ್ಲ, ಇರಲ್ವಾ? ಕಳಿಸ್ದಿರೇನೆ ಅದೇ ಏನೋ ನಾವೇ ಇದ್ರೆ ಇರಲ್ಲ, ಮನೋಜ್ ಇದ್ರೆ ಇರಲ್ಲ. 3 ಇನ್ನೆರಡು ದಿನ ಹೋದ್ರೆ 4 ಮೊಮ್ಮಕ್ಳು. ಫೋಟೋ ಹೊಡೆಯೋನ್ ಕೊಟ್ಟು ಹಿಂಗ್ ಮಾಡವನ ದೊಡಪ್ಪ. ಅಲ್ಲ, ನನ್ನ ಅಕೌಂಟ್ ಅಲ್ಲಿ ಹಾಕಿದ್ರೆ ಒಳ್ಳೆ ವ್ಯೂಸ್ ಬಂದಿರೋದು. ಮತ್ತೆ ಯಾಕೆ ನಿನ್ನ ಪೊಲಿಟಿಕಲ್ ಕೆರಿಯರ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಬಿಟ್ಬಿಟ್ಟೆ. ಆಮೇಲೆ ಇವ್ನ ಹೇಳ್ಕೊಂಡು ಹೋದಂಗೆ ಪಕ್ಕದಲ್ಲಿ ಅವ್ರೆ, ಅದಕ್ಕೆ ಪ್ರೆಸ್ಟೀಜ್ ಮೇಂಟೈನ್ ಮಾಡ್ತಿರೋದು. ಅಂದ್ರೆ ಇವರು 2 ಲಕ್ಷ ಹುಡುಗಿರ್ ಫಾಲೋವರ್ಸ್ ಇರೋ ಮನುಷ್ಯ. ಸೊ ಎಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಕೂಡ ಮನೆ ಕಡೆಗೆ ಬಂದ್ವಿ. ಆ್ಯಂಡ್ ಮನೆಗೆ ಬರೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ಆ್ಯಂಡ್ ನಮ್ಮ ಚಿಕ್ಕಿಯವ್ರು ಕೂಡ ಬಂದರು. ಸೊ ಸ್ವಲ್ಪ ಜನದ್ದು ಊಟ ಆಗಿತ್ತು, ಬಟ್ ಇನ್ನೂ ನಮ್ಮದು ಊಟ ಆಗಿರಲಿಲ್ಲ. ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ಆ್ಯಂಡ್ ಹೂವು ಕಟ್ತಾಯಿದ್ರು ದೊಡ್ಡವರೆಲ್ಲ ಸೇರಿಕೊಂಡು. ಸೊ ನಾನು ಊಟ ಮುಗಿಸ್ಕೊಂಡು ಸ್ವಲ್ಪ ತರಕಾರಿನೆಲ್ಲ ಬಿಡಿಸಿಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನಮ್ಮ ಭಾವನೆ ಅಡುಗೆ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರೆ ಮಾರ್ನಿಂಗಿಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಚೂರು ತರಕಾರಿ ಕಟ್ ಮಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ಮಾಡಿಟ್ಟು ಮಲ್ಗೋಣ ಅಂದ್ಕೊಂಡು ಮಾಡ್ತಿದ್ದೀವಿ. ಇಲ್ಲೆಲ್ಲರೂ ಕೆಲಸನ ಶೇರ್ ಮಾಡಿಕೊಂಡು. ಆ್ಯಂಡ್ ನಮ್ಮ ಅಕ್ಕನ ಪಾಪು ಫಸ್ಟ್ ಟೈಮ್ ಅವನು ಬೇರೆ ಜಾಗಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಅಡ್ಜಸ್ಟ್ ಆಗೋಕ್ಕೆ. ನಮ್ಮ ಪುಟಾಣಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿತ್ತು. ಸೊ ಈ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ಯಾರಿ ಡ್ರಾಪ್ ಮಾಡೋಣ ಅಂದ್ಕೊಂಡೆ. ಬಟ್ ಸಿಕ್ಕಾಪಟ್ಟೆ ನಿದ್ದೆ ಬಂದಿದ್ದ ಕಾರಣ ಸ್ಯಾರಿ ಡ್ರಾಪ್ ಮಾಡಿಲ್ಲ ಅವತ್ತು. ಹಾಗೆ ಮೆಹಂದಿ ಹಾಕ್ಕೊಂಡು ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ತರಕಾರಿ ಎಲ್ಲ ಕಟ್ ಮಾಡಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಲಾಸ್ಟಿಗೆ ಮೆಹಂದಿ ಹಾಕೋಣ ಅಂತ. ಮತ್ತೆ ಎಲ್ಲರೂ ಒಂದು ಕಡೆ ಕೂತ್ಕೊಂಡ್ವಿ ಮೆಹಂದಿ ಹಾಕೋಣ ಅಂತ. ಆ ಟೈಮಲ್ಲಿ ಒಬ್ರನ್ನೊಬ್ರು ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಕೂತಿದ್ದೀವಿ. ಇವ್ರು ನಮ್ಮ ದೊಡ್ಡಮ್ಮ, ಆದರೆ ಅವ್ರ ಮಗಳಿಗೆ ಬಳೆನೇ ಕೊಡಿಸಿಲ್ಲ ಗೈಸ್. ನನ್ನ ಬಳೆಗಳೆಲ್ಲ ಎತ್ಕೊಂಡವ್ರೆ ನೋಡಿ ಗೈಸ್.
ಹಾಗೆ ಮಾತಾಡ್ಕೊಂಡು ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಮಾರ್ನಿಂಗ್ ಎದ್ದು ಇನ್ನೊಂದು ಚೂರು ಕೆಲಸ ಪೆಂಡಿಂಗ್ ಇತ್ತು. ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಅದೆಲ್ಲ ಮಾರ್ನಿಂಗ್ ಕಟ್ ಮಾಡೋದಲ್ವ. ಸೊ ಅದನ್ನೆಲ್ಲ ಕಟ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ನಾವು ಒಬ್ಬೊಬ್ಬರೇ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಏನೇನೋ ಪ್ಲ್ಯಾನ್ಸ್ ಇತ್ತು. ಪಾಪು ನೇಮ್ನ ಬೇರೆ ಥರ ರಿವೀಲ್ ಮಾಡಬೇಕು ಅಂತ, ಬಟ್ ಅರ್ಜೆಂಟ್ ಯಾಕೆ ಏನು ಅಂತ ಇನ್ನೊಂದು ಬ್ಲಾಗಲ್ಲಿ ತಿಳಿಸ್ತೀನಿ, ವೆಯ್ಟ್ ಮಾಡ್ತಾಯಿರಿ.